ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತಿನ ಸೀನ್ ಆಗಿರೋದಂತಂದ್ರೆ ಪಾಕಿಸ್ತಾನದವರು ಆಫೀಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ರೆ ನಾವು ವರ್ಲ್ಡ್ ಕಪ್ ಮ್ಯಾಚ್ನ ಆಡ್ತೀವಿ, ಆದರೆ ಇಂಡಿಯಾದವ್ರ ಜೊತೆ ಆಡ್ಲಂತ ಕುಂತಾರೆ. ಯಾಕೆ ಏನಾಗ್ಯದ ಅಂತ ಅನ್ನೋದು ಈ ವಿಡಿಯೋದಾಗ ಪೂರ್ತಿ ನೋಡಂಬರ್ರಿ. ನಿನ್ನೆ ಪಾಕಿಸ್ತಾನದವರು ಆಫೀಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಶ್ರೀಲಂಕಾದಾಗ ವರ್ಲ್ಡ್ ಕಪ್ ಆಡ್ತೀವಿ, ಆದರೆ ಇಂಡಿಯಾದವ್ರ ಜೊತೆ ಆಡಂಗಿಲ್ಲ, ಬಾಯ್ಕಟ್ ಮ್ಯಾಚ್ ಆಡ್ತೀವಿ ಅಂತಂದ್ರೆ. ಬಾಯ್ಕಟ್ ಅಂತಂದ್ರೆ ನಾವು ಇಂಡಿಯಾದವ್ರು ಆಡಂಗಿಲ್ಲ, ಅವ್ರು ಕೂಡ ಒಟ್ಟು ಮ್ಯಾಚ್ ಆಡಂಗಿಲ್ಲ ಅಂತಂದ್ರೆ. ಅಲ್ಲ ಗುರು, ಇವ್ರು ಆಡ್ಲಿಕ್ಕಪ್ಪ ಅಂದ್ರೆ ಲಾಸ್ ಆಗೋದು ಅವರಿಗೆ. ಇಂಡಿಯಾದವ್ರು ಆರಾಮಾಗಿ 2 ಪಾಯಿಂಟ್ಸ್ ಬಂದ್ಬಿಡ್ತಾವ. ಏನು ಬ್ಯಾಟಿಂಗ್ ಗೀಟಿಂಗ್ ಏನು ಬಿಲ್ಡಿಂಗ್ ಏನು ಮಾಡೋದು ಬೇಡ, ಆರಾಮಾಗಿ 2 ಪಾಯಿಂಟ್ ಬಂದ್ಬಿಡ್ತಾವ. ಮತ್ತೆ ಸೂಪರ್ ಹಿಟ್ ಹೋದ ಅಲ್ಲಿನೂ ಇವ್ರು ಹಿಂಗೆ ಮಾಡಿದ್ರೆ ಮತ್ತೆ ಸೆಮಿಫೈನಲ್ ಚಾನ್ಸ್ ಸಿಗ್ತದೆ. ಸೆಮಿಫೈನಲ್ದಾಗ ಮುಖಾಮುಖಿ ಆದ್ರೂ ಅವಾಗೂ ಬಾಯ್ಕಟ್ ಮಾಡಿದ್ವಿ ಅಂತಂದ್ರೆ ಇಂಡಿಯಾದವ್ರು ಸೀದಾ ಫೈನಲ್ಗೆ ಹೋಗ್ಬಿಡ್ತಾರೆ. ಫೈನಲ್ ಬಂದಾಗೂ ಹಿಂಗೆ ಮಾಡಿದ್ರಪ್ಪ ಅಂದ್ರೆ ಸೀದಾ ಬಾಯ್ಕಟ್ ಮಾಡಪ್ಪ ಅಂದ್ರೆ ಇಂಡಿಯಾದವ್ರು ಆರಾಮ್ ಕಣ್ಣು ಮುಚ್ಚಿ ಚಾಂಪಿಯನ್ ಆಗಿಬಿಡ್ತಾರೆ. ಅವರು ಕೂಡ ಆಡ್ಲಾರ್ದ ಇಂಡಿಯಾದವ್ರು ಆರಾಮ್ ಕಣ್ಣು ಮುಚ್ಚಿ ಚಾಂಪಿಯನ್ ಆಗ್ತಾರೆ. ಅಷ್ಟಕ್ಕೆ ಇವರು ಪಾಕಿಸ್ತಾನದವ್ರು ಸೂಪರ್ ರೇಟಿಗೆ ಹಾಕಿ ಆಗ್ತಿರ್ತ ಅನ್ನೋದು ಡೌಟ್ ಅದ. ಅದು ಏನು ಟೀಮ್ನಾಗ ಅಂತೂ ಏನು ಇದನ್ನ ಹೇಳೋದಿಲ್ಲ, ಏನೇನು ಉಳಿದಿಲ್ಲ ಆ ಟೀಮ್ನಾಗ ಅಂತರು. ಸುಮ್ಮನೆ ಇದಕ್ಕೆ ಕರ್ಕೊಂಡಂಗೆ ಆ ಟೀಮ್ನ. ಇಂಡಿಯಾದವರು ICC ಅವ್ರಿಗೆ ಮರ್ಯಾದೆ ಕೊಟ್ಟು ವರ್ಲ್ಡ್ ಕಪ್ ನಡೆಯೋಕೆ ಕುಂತದ್ದು ಇಂಡಿಯಾದಾಗ. ವರ್ಲ್ಡ್ ಕಪ್ ಅವ್ರ ದೇಶದಾಗ ನಡೆಯೋಕೆ ಕುಂತ, ಅದು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಮ್ಯಾಚ್ ಆಡ್ತೀವಿ ಅಂತಂದು ಒಪ್ಕೊಂಡ್ರೆ. ಅದಕ್ಕಂತ ICC ಮ್ಯಾಗಿರೋ ಒಂದು ಮರ್ಯಾದೆಗೆ ಗೌರವಕ್ಕೆ ಒಪ್ಕೊಂಡ್ರೆ. ಇವರು ಪಾಕಿಸ್ತಾನದವರು ICC ಅವ್ರಿಗೆ ಅಷ್ಟೆಲ್ಲ ಇದು ಮಾಡೋಕೆ ಕುಂತಿರ್ತಂದ್ರೆ ಸ್ವಲ್ಪ ಏನು ಕಿಂಚತ್ ಮರ್ಯಾದೆ ಕೊಡೋರು ICC ದವರಿಗೆ. ಇವರು ಪಾಕಿಸ್ತಾನದವ್ರದ್ದು ಎಲ್ಲ ಇದಾಗಿಬಿಟ್ಟದ. ಏನು ನಾವೇ ದೊಡ್ಡ ಕ್ರಿಕೆಟ್, ನಮ್ಮಿಂದನೇ ಇಡೀ ಕ್ರಿಕೆಟ್ ನಡೆಯೋಕೆ ಕುಂತಿದ್ದಾನೋ ಫೀಲಿಂಗ್ದಾಗಾರ. ಆ ಫೀಲಿಂಗ್ ಲೆಸನ್ಸ್ ಮೊದಲು ಹೊರಗೆ ಬರ್ಬೇಕು, ಏನದ ರಿಯಾಲಿಟಿ ಅದನ್ನ ನೋಡ್ಬೇಕು. ತುಂಬ ಇಂಡಿಯಾದವ್ರ ಜೊತೆ ಆಡ್ಬೇಕು, ಆಡಿದ್ರೆ ಇಳ್ತಾರ, ಆಡಿದ್ರೆ ಚಲೋ ಅದು ಇವ್ರದ್ದು. ಇಲ್ಲಾಂದ್ರೆ ICC ದವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂತಂದ್ರೆ ಇವ್ರ ಮ್ಯಾಗ ಏನೇನು ತೊಗೊಂತಾರ ಅನ್ನೋದು ಮುಂದೆ ಗೊತ್ತಾಗ್ತದ. ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಡೋಕ್ಕಿನ್ನ 2 ವಾರ ಅವ. ನೋಡಮ್ಮ ಅದ್ರಾಗ ಮುಂದಿನ ಏನೇನು ಆಗ್ತದೆ ಅಂತ ನೋಡಮ್ಮ. ಬಾಯ್.